ಅವ್ರು ಕೂಕಳ್ಳಿ ಕೂಕಳ್ಳಿ. ಲಾಂಛನವೆರಡು ಸ್ವರ್ಗ ನನಗೆ ಸರಿ ಹೋಲುವಂತಿರೆ. ಲಾಂಛನದ ಮೇಲೂ ಸ್ವರ್ಗ ಮರ್ಧನಗೆ ಪುರೋಧರ ನಿಪುಣ ನಿರ್ಜಲೆ ದಾನಗೈದ ಕರುಣ ಸಹೋದರ ದುಶ್ಯಾಸನಾದಿಗಳಿರಲ್ ಎಡೆಯನಗೆ ಆಚಾರ್ಯ ಇದರ ಚಿಕ್ಕಪ್ಪ ದುರ್ಯೋಧನ ಸೈಂಧವ ಮಿತ್ರ ಸಹೋದರ ಅಗ್ರಜ ಸಾಟಿ ಇರುವರೆಗೆ ನನಗೆ ಸಾಟಿ ಇರುವರೆಗೆ ಸಹೋದರ ಅಗ್ರಜ ಹೀಗಿರುವಲ್ಲಿ ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕಪಟಿ ಕೃಷ್ಣನನ್ನೇ ನಂಬಿಕೊಂಡಿರುವ ಬಡ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುತ್ತಿರುವರಂತೆ.
ಅರಣ್ಯದಲ್ಲಿ ಅನಾಗರಿಕರೊಡನೆ ವಾಸ ಮಾಡಿಕೊಂಡಿದ್ದವರ ಧೈರ್ಯ ಎಷ್ಟರ ಮಟ್ಟಿಗೆ ಹೆಚ್ಚಿರುವುದು ನೋಡಿದಿರಾ? ಕುಮಾರ ದುರ್ಯೋಧನ, ಆತ ನೀನು ಹೀಗೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಆತ ಏನು ಹೇಳಿದಿರಿ? ಯುದ್ಧ ಯುದ್ಧವೇ! ನಾವು ಅದಕ್ಕೆ ಸದಾ ಸಿದ್ಧ. ನಾವು ಅದರ ದೀಕ್ಷಾ ಬದ್ಧ. ನಮ್ಮ ಬಳಿಯಲ್ಲಿ 11 ಅಕ್ಷವೇಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಬಡಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಮುಚ್ಚಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಗಜ, ನಾನು ಮತ್ತು ನಮ್ಮ ಅಂಗರಾಜನಾದ ವೀರ ಕರ್ಣವಿಲ್ಲವೇ? ಮಿತ್ರ ಸುಯೋಧನ, ಸಹೋದರ ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣೆದುರಿಗೆ ಬೆಳೆದ ಆ ವಿಚಾರ ನಮಗೇಕೆ? ಪುರುಷೋತ್ತಮನು ಬರುವಂತೆ ತೋರುತ್ತಿರುವುದು. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜನು ಪುರುಷ ಶ್ರೇಷ್ಠನೂ ಆದ ನಾನಿರುವಲ್ಲಿ ಆ ದನ ಕಾಯುವ ಕೃಷ್ಣನು ಪುರುಷೋತ್ತಮನು. ಅವನು ನೆಟ್ಟಗೆ ಎನ್ನರ ಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನಾದ ವಿದುರನ ಮನೆಗೆ ಹೋದವನು ಪುರುಷೋತ್ತಮನೋ? ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾಗಿದ್ದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ನಿನ್ನ ಬಳಿಗೆ ಬರುತ್ತಿದ್ದಾನೆ ವಿನಃ ಯಾಚಕನಾಗಿ ಬರುತ್ತಿಲ್ಲ. ವಿದುರ, ಸುಯೋಧನ, ಏನು ಹೇಳುತ್ತಿರುವೆ? ಪಾಂಡವರಿಗೆ ಅರ್ಧ ರಾಜ್ಯ ಕೊಡಬೇಕೆಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ಸಾಕು, ಬಾಯಿ ಮುಚ್ಚು. ಸುಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ರೋಗಿಗೆ ಪಥ್ಯವು ರುಚಿಸಿದಂತೆ ಅಪಥ್ಯವು ರುಚಿಸುವುದಿಲ್ಲ. ನಿನಗೆ ಕೇಡುಗಾಲ ಬಂದಿರುವುದರಿಂದ ನಿನ್ನ ಬುದ್ಧಿ ವಿಕಲ್ಪವಾಗಿ ನೀನು ಈ ರೀತಿ ಮಾತನಾಡುತ್ತಿರುವೆ. ವಿದುರ, ಒದರದಿರಲೋ ವಿದುರ ಸದರದಿ, ನುಡುಕಿ ಒದರದಿರಲೋ ವಿದುರ ಸದರದಿ. ಒದರದಿರಲೋ ವಿದುರ ಸದರದಿ, ನುಡುಕಿ ಒದರದಿರಲೋ ವಿದುರ ಸದರದಿ. ಹರಿದರಿ ಕೌರವನ ಕರಿದೆಯಾದರೆ ಇರಿದು ಬರುವನು. ಕರಿದೆಯಾದರೆ ಜರಿದು ಬರುವನು. ಒದರದಿರಲೋ ವಿದುರ ಸದರದಿ, ನುಡುಕಿ ಒದರದಿರಲೋ ವಿದುರ ಸದರದಿ. ತಪ್ಪನೆಯ ಮಗನಿಂದ ಬರಬೇಡಿ, ತಪ್ಪನೆಯ ಗರ್ಭವನ್ನು ಭೇದಿಸುವ ತರದಿ. ತಪ್ಪನೆಯ ಮಗನಿಂದ ಬರಬೇಡಿ, ತಪ್ಪನೆಯ ಗರ್ಭವನ್ನು ಭೇದಿಸುವ ತರದಿ. ಕಡುವೈರಿ ಪಾಂಡವರ ಬರವೈದಿ, ಕರದಂಕವಲ್ಲ ಗುರು ಬರೆಯದಿ. ಕಡುವೈರಿ ಪಾಂಡವರ ಬರವೈಸಿ, ಕರದಂಕವಲ್ಲ ಗುರು ದೊರೆಯದಿ. ಒದರದಿರಲೋ ವಿದುರ ಸದರದಿ, ದುಡುಕಿ ಒದರದಿರಲೋ. ನರದ ಸಭೆಯೊಳಗೆ ಹರಿದರಿ ಕೌರವನ. ಕರಿವೆಯಾದರೆ ಇರಿದು ಕೊಂದನಿ ಕಟ್ಟದು. ಒದರದಿರಲೋ ವಿದುರ ಸದರದಿ, ದುಡುಕಿ ಒದರದಿರಲೋ ವಿದುರ ಸದರದಿ. ಒದರದಿರಲೋ ವಿದುರ ಸದರದಿ, ದುಡುಕಿ ಒದರದಿರಲೋ ವಿದುರ ಸದರದಿ. ಸುಯೋಧನ, ವಿದುರ, ಸುಯೋಧನ, ಸಕಲ ವೀರರಿಂದ ಪರಿವೃತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬುದನ್ನು ಅರಿಯದೆ
ಮರ್ಯಾದೆ ಮೀರಿ ಮಾತನಾಡುತ್ತಿರುವ ಈ ಉತ್ತಮೋತ್ತಮನನ್ನು ಸಭೆಯಿಂದಾಚೆಗೆ ಬಲ ಬಲ ದುಶಾಸನ ದೇವಗಳ ಇದೀ ಕ್ಷಣದಿ ಕೊಲ್ವೆ ಇದೀ ಕ್ಷಣದಿ ಕೊಲ್ವೆ ಇದೀ ಕ್ಷಣದಿ ಕೊಲ್ವೆ ಬಲ ಬಲ ಸಹೋದರ ಮದಾಂಧರಾದ ದ್ರೋಹಿಗಳ ಇದೀ ಕ್ಷಣದಿ ಕೊಲ್ವೆ ಇದೀ ಕ್ಷಣದಿ ಕೊಲ್ವೆ ಇದೀ ಕ್ಷಣದಿ ಕೊಲ್ವೆ ಮುಂಜಾನೆ ಸೇರಿಸಿ ಚಲವ ಜಯಿಸಿ ಮೆರವನು ಪುಂಡರನ್ನು ಸೇರಿಸಿ ಚಲವ ಜಯಿಸಿ ಮೆರವನು ಬಲ ಬಲ ಸಹೋದರ ಮುಗಲಿ ಜಯಿಸಿ ಆದ ಮರನ್ನು ಶಿರವ ಕಡಿದು ಮೆರವನು ಶಿರವ ಕಡಿದು ಮೆರವನು ಶಿರವ ಕಡಿದು ಮೆರವನು ಮದಾಂಧರಾದ ದ್ರೋಹಿಗಳ ಮದವ ಮುರಿವೆ ನಿಕ್ಷಣ ಮದವ ಮುರಿವೆ ನಿಕ್ಷಣ ಮದವ ಮುರಿವೆ ನಿಕ್ಷಣ ಬಲ 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 ಸಹೋದರ ಕೆಲವೋ ವಿಧರು ದುಶಾಸನ ಬಲ ನಮ್ಮಣ್ಣನ ಆಜ್ಞೆ ಆಗಿರುವುದು ಈಗಲೇ ಸಭೆಯಿಂದ ಆಚೆ ಮಾಡು, ಇಲ್ಲವಾದರೆ ಇದೋ ಈ ನನ್ನ ಗಲೆಯಿಂದ ಚಚ್ಚಿ ಸಭೆಯಿಂದ ಆಚೆಗೆ ಸೇವೆನು. ಸುಯೋಧನ, ನನ್ನನ್ನು ಸಭೆಯಿಂದ ಆಚೆಗೆ ಕಳಿಸುವಷ್ಟು ಸಾಮರ್ಥ್ಯವು ನಿನಗೆ ಉಂಟಾಯಿತೆ. ಛೀ ಅವಿವೇಕಿ, ಜಗದೊಡೆಯನಾದ ಆ ಶ್ರೀಕೃಷ್ಣ ಪರಮಾತ್ಮನನ್ನು ಈ ಆಳಿಸಿದ ನಿಮ್ಮ ನಾಲಿಗೆಯು ಸೀಳಿ ಹೋಗಬಾರದು. ಇನ್ನಾದರೂ ನಿಮ್ಮ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುತ್ತೀರೆಂದು ತಿಳಿದಿದ್ದೆ. ಆದರೆ ಕೇಳು ಸುಯೋಧನ, ಹಿಂದೆ ನೀನು ದ್ರೌಪದಿಯ ವಸ್ತ್ರಾಪಹರಣ ಮಾಡುವ ಕಾಲದಲ್ಲಿ ಭೀಮಸೇನನ್ನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಉಕ್ಕಿನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ರಕ್ಷಿಸಬೇಕೆಂದು ಕಾಪಾಡಿಕೊಂಡೇ ಬಂದಿದ್ದ ಈ ಬಿಲ್ಲನ್ನು ಸುಯೋಧನ ಈಗಲೇ ಮುರಿದು ಬಿಸಾಡು. ಪ್ರಮಾದವಾಯಿತು. ಪರಮ ಭಕ್ತನಾದ ವಿದುರನನ್ನು ಅಪವಾಸ್ಯ ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಂಡುಕೊಂಡೆಯಲ್ಲ. ಸುಯೋಧನ, ಪರಮ ಭಕ್ತನಾದ ಇವರೇನಾದರೂ ಧನುಧಾರಿಗಳಾಗಿ ರಣರಂಗದಲ್ಲಿ ನಿಂತಿದ್ದರೆ ಇವರನ್ನು ಎದುರಿಸುವ ವೀರರು ಶೂರರು ಯಾರಿದ್ದರು? ಕರ್ಣ, ಏನು ಹೇಳುತ್ತಿರುವೆ? ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಕೂಡ ಭಯಪಡಬಹುದೇ? ಹಾಗಲ್ಲ, ಕೇಳು ಕರ್ಣ. ಪಾರ್ಥನ ಶಿರವಂ ಧರಣಿಗೆ ಉರುಳಿಪೆನೆನುತ ಶಪಥವನಾಂತು ಮಹೇಶ್ವರನು ಮೆಚ್ಚಿಸಿ ಘನಮಹೇಶ್ವರನು ಮೆಚ್ಚಿಸಿ ವರದಾಪವನಾಂತು ನಿನಗೆ ಸರಿ ಸಮನಾರಿ ಹರೈ ಕರುಣ. ಕರ್ಣ, ಸುಯೋಧನ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು? ಅಲ್ಲದೆ ಇವನೊಂದಲ್ಪ ಬಿಲ್ಲಿನಿಂದ ನಮಗಾಗತಕ್ಕ ಪ್ರಯೋಜನವಾದರೂ ಏನು? ಚಿಂತಿಸಬೇಡ, ಕುಳಿತುಕೋ ಕರ್ಣ. ಈಗ ಎಲ್ಲರೂ ಗಮನವಿಟ್ಟು ಕೇಳಿರಿ. ಆ ಪಾಂಡವರ ರಾಯಭಾರಿ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಅಂತವರು ಯಾರೇ ಆಗಲಿ ಕೂಡಲೇ ರಾಜಸಭೆಯನ್ನು ಬಿಟ್ಟು ಹೊರ ಹೋಗಬೇಕಾದೀತು. ಎಚ್ಚರ! ಸಹೋದರು ಶಾಸನ ಅಗ್ರಜ, ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ತಿಳಿಸಿದ್ದೇನಲ್ಲ, ಸಿದ್ಧವಾಗಿರುವುದು? ಸಿದ್ಧವಾಗಿರೋದು ಅಗ್ರಜ. ಎಲ್ಲೇ ಅದನ್ನು ಕೊಡು. ಆ ಗೊಲ್ಲನ ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತಿರುವೆನು. ಇದು ತೆಗೆದುಕೋ ಅಗ್ರಜ. ಧರ್ಮ ತಾಂಡವ ಧರ್ಮ ಪಾಹಿಮಾ ಧರ್ಮ ತಾಂಡವ ಧರ್ಮ ತಾಂಡವ ಕರ್ಮ ಪಾಹಿಮಾ ಧರ್ಮ ತಾಂಡವ ಧರ್ಮವೇ ಜಯವೋ ಕರ್ಮವೇ ಲಯವೋ ಧರ್ಮವೇ
ಜಯವು ಕರ್ಮವ ಲಯವು ಮರ್ಮವ ನರಿತೋ ನೀ ನೆಲೆ ಕಂಡ ಮನುಜ ಮರ್ಮವ ನರಿತೋ ನೀ ನೆಲೆ ಕಂಡ ಮನುಜ ಧರ್ಮ ತಾಂಡವ ಧರ್ಮ ಪಾಹಿ ಮಾ ಧರ್ಮ ತಾಂಡವ ನಾನು ನನ್ನದು ಎಂಬ ಮಮಕಾರ ನಿನಗೆ ನಾನು ನನ್ನದು ಎಂಬ ಮಮಕಾರ ನಿನಗೆ ಮಣ್ಣಿನಲೇ ಹುಟ್ಟಿ ಮನುಜ 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 ಮಣ್ಣಿನಲೇ ಹುಟ್ಟಿ ಮಣ್ಣಿನಲೇ ಬೆಳೆದು ಮಣ್ಣಿನಲೇ ಹುಟ್ಟಿ ಮಣ್ಣಿನಲೇ ಬೆಳೆದು ಮಣ್ಣಿನಲೇ ಮಣ್ಣಾಗಿ ಸೇರುವುದೇ ಮಣ್ಣಲೆ ಮಣ್ಣಾಗಿ ಸೇರುವ ದೇಹ ಧರ್ಮ ಕಾಂಡವ ಕರ್ಮ ಪಾಹಿಮ ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಕಾಂಡವ ಓಹೋ, ಈ ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿ ಗೌರವಿಸುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ಈ ನನ್ನ ಪಾದದಿಂದ ಭೂದೇವಿಯನ್ನು ಮೆಟ್ಟಿ ತಾನಾಗಿಯೇ ಎದ್ದು ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗ್ರತಳಾಗು ನನ್ನ ಯೋಗಮಾಯೆ. ದುರ್ಯೋಧನ, ಚಕ್ರವರ್ತಿಯಾದ ನೀನು ಈ ತುಂಬಿದ ರಾಜಸಭೆಯಲ್ಲಿ ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಮೇಲೇನು ಸುಯೋಧನ? ಹಟ್ಟಹಾಸದಿಮ್ಮೆರೆವ ದಿಟ್ಟ ಶತ್ರುಗಳ ಎದಮೆಟ್ಟಿಸಿ ನಿಲ್ಲುವ ಗಟ್ಟಿಗ ದುರಂಧರ ಈ ಗುರುಚಕ್ರೇಶ್ವರ, ನಿನ್ನಂತಹ ಡಾಂಬಿಗನಿಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡವೋ ಮಾಧವ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಒಡನೋಡಿ ಬಂದ ಮಾತ್ರಕ್ಕೆ ನಿನ್ನಡಿಗೆರಗಿದೆನೆಂದು ಭಾವಿಸಿದೆಯಾ ಗೋಪಾಲ? ಗೋಪಾಲಕನಾಗಿ ಗೋವುಗಳನ್ನು ಕಾದದ್ದಾಯಿತು, ಗೋಪಿಕಾ ಸ್ತ್ರೀಯರನ್ನು ಅಪಹರಿಸಿದ್ದು ಆಯಿತು, ಬಗೆ ಬಗೆಯ ವೇಷವನಾಂತು ಬೆಣ್ಣೆಯ ಮುದ್ದೆಯನ್ನು ಕದ್ದು ತಿಂದದ್ದಾಯಿತು, ಅನೇಕರನ್ನು ಮೋಸದಿಂದ ಕೊಂದದ್ದು ಆಯಿತು. ಇಷ್ಟು ಸಾಲದೆ ಈಗ ನೀನು ದೂತನಾಗಿ ಬರಬಹುದೇ? ಕೃಷ್ಣ, ನೀನು ಬಂದೇ ಬರುವೆ ಎಂದು ನಾವು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೆವು. ನೀನು ನೆಟ್ಟಗೆ ನಮ್ಮನೆಗೆ ಬಾರದೆ ನಿನ್ನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನಾದ ಈ ವಿದುರನಿಗೆ ಹೋಗಬಹುದೇ? ಏಕೆ ಕೃಷ್ಣ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ? ಅವರುಗಳ ಮನೆಗಾದರೂ ಹೋಗಬಹುದಿತ್ತಲ್ಲ. ಗೊಲ್ಲನಿಂದ ಪೋಷಿತನಾದ ನಿನಗೆ ಗೊಲ್ಲ ಬುದ್ಧಿ ಎಲ್ಲಿ ತಾನೇ ಓದೀತು? ಬಂದದ್ದಾಯಿತಲ್ಲ, ಈ ಸಿಂಹಪೀಠವನ್ನೊಮ್ಮೆ ಅಲಂಕರಿಸಿ ಈ ಕುರು ಸಾರ್ವಭೌಮನ ರಾಜ ವೈಭೋಗವನ್ನೊಮ್ಮೆ ನೋಡಿಕೊಂಡು ಹೋಗುವೆಯಂತೆ. ಆಗಬಹುದು. ಮರೆತಿದ್ದೇನು ಕೃಷ್ಣ, ನಿನಗೆ ಗಾನನರ್ತನವೆಂದರೆ ಬಹಳ ಪ್ರಿಯವಲ್ಲವೇ? ಇರಬಹುದು ಏನು, ಇದ್ದೇ ಇದೆ. ನಂದ ಗೋಕುಲದ ನರ್ತಕಿಯರ ನರ್ತನವನ್ನು ಕಂಡು ಬೇಸತ್ತಿರುವ ನೀನು ಹಸ್ತಿನಾವತಿಯ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಖುಷಿ ಪಡು, ತೃಪ್ತಿ ಬಿಡು. ಸಹೋದರ ದುಶ್ಯಾಸನ, ನಡೆಯಲಿ ಸುರನಾರಿಯರ ನರ್ತನ. ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ. ಆಗಬಹುದು
ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧಿ ವಂಶ ಕುಲ ತಿಲಕ ಕುಟೇಶ್ವರಾಧಿ ಕರುಣಾಳು ಕುರುಭೂಪ ರಾಜೇಶ್ವರ ರೂಪ ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ರೂಪ ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುಪರ ಗಾಂಧಾರಿ ದೇವಿಯ ಪ್ರೀತಿಯ ಕುಪರ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಬಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧಿ ಕರುಣಾಳು ಕುರುಭೂಪ ರಾಜೇಶ್ವರ ಜಗದ ಜನರ ಮರುಳುಗೊಳಿಪ ನಮ್ಮ ಶ್ರೀಹರಿ ಈ ಚಂದ್ರಕುಲ ಚಕ್ರೇಶ್ವರನ ಆಸ್ಥಾನದಲ್ಲಿ ಕೃಷ್ಣನ ಕೊಳಲಿನ ಗುಣಗಾನ ಎಲ್ಲಿ ಮತ್ತೊಮ್ಮೆ ಹೇಳಿ. ಬಲ ಬಲ ದುರ್ಯೋಧನ.
ಗುರುವಂಶ ಕುಲ ತಿಲಕ ಮಕುಟೇಶ್ವರಾಧೀನ ಕರುಣಾಳು ಗುರು ರಾಜೇಶ್ವರ ತಕದಿಮಿ 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 ತಿಳಿಸುವೇನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ ಕಾರ್ಯವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿರುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿದೆ. ಈ ವಿಷಯಗಳಲ್ಲಿ ನೀವುಗಳು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ನಡೆಯದೆ ಹೋದರೆ ಮುಂದೊದಗುವ ಅನಾಹುತಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಮ್ಮೆಲ್ಲರ ಮುಂದಿರುವ ಪ್ರಶ್ನೆಯು
ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವನಾಸ್ತಿತ್ವಗಳನ್ನು ನಿರ್ಧರಿಸುವುದೇನೆಂಬುದನ್ನು ತಿಳಿಯಬೇಕಾಗಿದೆ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಈ ಎರಡರಲ್ಲಿ ಒಂದು ಪ್ರಶ್ನೆಯು ಈಗ ಇಲ್ಲಿ ನಿರ್ಣಯವಾಗಬೇಕಾಗಿದೆ. ಮಿತ್ರರೇ, ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಚಾರಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು ಸತ್ಯವಂತರು ಆದ ಪಾಂಡವರು ಮಾಡಿದ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಈಗಷ್ಟೇ ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನಗಳು ಉಳಿದಿದೆ. ಅದಕ್ಕಾಗಿ ಅವರು ನನ್ನೊಡನೆ ಈ ರೀತಿಯಾಗಿ ಸಂದೇಶವನ್ನು ಕಳುಹಿಸಿದ್ದಾರೆ. ಏನೆಂಬುದಾಗಿ? ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಇನ್ನು ವಾಗ್ದಾನದಂತೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದು. ಸಭಾಸದರೇ, ಕೇಳಿದಿರಾ ಪಾಂಡವರ ವಿನಯ ವಚನಗಳನ್ನು? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘವೈರವನ್ನು ಮರೆಯಲು ಪಾಂಡವನಂದನರು ಈಗಲೂ ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ, ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಭಂಗ, ಈ ಎಲ್ಲ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಸಮಭಾಗಕ್ಕಾಗಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿ. ಅವರ ಈ ಸಂದೇಶದೊಡನೆ ನನ್ನ ಸಂದೇಶವನ್ನು ಸಹ ಸೇರಿಸಿದ್ದೇನೆ. ಇನ್ನು ಮುಂದಿನ ವಿಚಾರ ಅವಿಚಾರ, ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮಗೆಲ್ಲರಿಗೂ ಸೇರಿದೆ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ ಕೃಷ್ಣ, ಯಾಚನೆಯಿಂದಲ್ಲ. ಅವರು ನಮ್ಮಂತಹ ಗಂಡುಗಲೆಗಳೇ ಆಗಿದ್ದರೆ, ಅಖಂಡ ಸಾಮ್ರಾಜ್ಯವನ್ನು ಆಳುವ ಇಚ್ಛೆ ಅವರಿಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ರಾಜ್ಯವನ್ನು ಪಡೆಯಲಿ. ಇಲ್ಲವಾದರೆ ಮತ್ತೊಮ್ಮೆ ಕಾಡಿಗಾಗಲಿ. ದುರ್ಯೋಧನ, ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸಬೇಕೆಂದಿರುವನು ನಮ್ಮ ಧರ್ಮರಾಯನು. ಇನ್ನು 1000 ಆನೆಗಳ ಬಲವುಳ್ಳ ರೌದ್ರಾಂತ ಸಂಭೂತನಾದ ಭೀಮಸೇನ, ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಪಾರ್ಥ, ಇನ್ನು ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರುಗಳು. ಇವರುಗಳ ಪರಾಕ್ರಮಗಳ ಮುಂದೆ ನಿಮ್ಮವರ ಪರಾಕ್ರಮಗಳೇನು ಸಾಲದು. ಅದಕ್ಕಾಗಿ ಅವರಿಗೆ ಬರಬೇಕಾದ ಸಮಭಾಗವನ್ನಿತ್ತು ಅವರನ್ನು ಸತ್ಕರಿಸು. ಭಲೆ ಕೃಷ್ಣ, ಭಲೆ. ಮಹಾನ್ ಸಾಹಸಿಗಳನ್ನೇ ಹೊಗಳುತ್ತಿರುವೆ. ಎಡೇ ಭರತ ಖಂಡವನ್ನು ಸಾತ್ವಿಕನಂತೆ ವೇಷ ಧರಿಸಿ ಅಲೆದಾಡುತ್ತಿರುವ ಕೈಲಾಗದ ಹೇಡಿ ಧರ್ಮರಾಯ, ಮತ್ತೊಬ್ಬ ಹೊಟ್ಟೆವಾಕ ಭೀಮ ಕಾಡಿನಲ್ಲಿ ವಾಸ ಮಾಡಿಕೊಂಡಿದ್ದ ಹಿಡಿಂಬಾಸುರನನ್ನು ಸಂಹರಿಸಿ ಆತನ ತಂಗಿಯಾದ ಹಿಡಿಂಬಿಯನ್ನು ಪರಿಗ್ರಹಿಸಿದ್ದೊಂದು ಮಹಾಪರಾಕ್ರಮವು. ಹಾಗಾದರೆ ತುಂಬಿದ ರಾಜಸಭೆಯಲ್ಲಿ ಕೈ ಹಿಡಿದ ಪತ್ನಿಯನ್ನು ಅಪಮಾನಿಸುತ್ತಿರುವಾಗ ಎಲ್ಲಿ ಹೋಗಿತ್ತು ಅವನ 1000 ಆನೆಗಳ ಬಲ? ದುರ್ಯೋಧನ, ಏಂತವನು ರೌದ್ರಾಂಶ ಸಂಭೂತನೋ? ಕೃಷ್ಣ, ಕೀಚಕನನ್ನು ಭೀಮನೇ ಕೊಂದ ಎಂದು ನೋಡಿದವರಾರು? ಒಂದು ವೇಳೆ ಕೊಂದಿದ್ದರೆ ಅದು ಮೋಸದಿಂದಲೋ ಇಲ್ಲ ನಿನ್ನಂತಹ ಕಪಟಿಯ ಸಹಾಯದಿಂದಲೋ ಕೊಂದಿರಬಹುದು. ಮತ್ತೊಬ್ಬ ಶಿಖಂಡಿ ಪಾರ್ಥ, ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಬಳೆಗಳನ್ನು ತೊಟ್ಟು ಹೆಣ್ಣು ಗಂಡು ಅಲ್ಲದ ರೂಪವನ್ನು ಧರಿಸಿ ವಿರಾಟನ ಪುತ್ರಿಯಾದ ಉತ್ತರೆಗೆ ಹಕ್ಕ ತೈ ಎಂದು ನಾಟ್ಯ ಕಲಿಸಿದ ನಪುಂಸಕ. ಇವನ ಪರಾಕ್ರಮವನ್ನು ನಾನು ಚೆನ್ನಾಗಿ ಬಲ್ಲೆ ಕೃಷ್ಣ, ಚೆನ್ನಾಗಿ ಬಲ್ಲೆ. ಏನೋ ನಕುಲ ಸಹದೇವರುಗಳು, ಅವರಿನ್ನು ರಣರಂಗಕ್ಕೆ ಹಸುಳೆಗಳು ಕೃಷ್ಣ. ಒಬ್ಬ ಗೋಪಾಲಕ, ಮತ್ತೊಬ್ಬ ಅಶ್ವಪಾಲಕ. ಇವರಿಂದೇನಾದೀತು? ಇವರುಗಳ ಪರಾಕ್ರಮ ಗೋಪಾಲಕನಾದ ನಿನಗತಿಶಯವೇ, ಪರಂತು ಗೋಪಾಲಕನಾದ ನನಗಲ್ಲ. ಇದುವರೆವಿಗೂ ನಿಮ್ಮವರ ಪರಾಕ್ರಮವನ್ನು ಹೇಳಿದ್ದೂ ಆಯಿತು, ಅದಕ್ಕೆ ತಕ್ಕ ಉತ್ತರವನ್ನು ನೀಡಿದ್ದೂ ಆಯಿತು. ಏನು ನಮ್ಮಗಳ ಪರಾಕ್ರಮವನ್ನು ಹೇಳುವೆನು? ಗಮನವಿಟ್ಟು ಕೇಳು.
ಆಗಬಹುದು. ಇಡೀ ಭರತಖಂಡವನ್ನು ಸ್ವಸಾಮರ್ಥ್ಯದಿಂದ ಆಳುತ್ತಿರುವ ನಾನು ಸಾಹಸಿಯೋ ಅಥವಾ ಕಾಡು ಮೇಡುಗಳಲ್ಲಿ ಭಿಕ್ಷಾಟನೆ ಮಾಡುತ್ತಿರುವ ಪಾಂಡವರು ಸಾಹಸಿ? ಏನೋ ನಿನ್ನ ಬಂಡ ಭೀಮನ ಉದರವನ್ನು ಸೀಳಿಬಿಗಾಡಲು ಸದಾ ಸಿದ್ಧನಿರುವ ನನ್ನ ಪ್ರಿಯ ಸಹೋದರ ದುಶ್ಯಾಸನ. ಏನೋ ನಿನ್ನ ಶಿಖಂಡಿ ಪಾತ್ರನ ರುಂಡವನ್ನು ಚೆಂಡಾಡಲು ಪರಮೇಶ್ವರನ ಕುಮಾರನಾದ ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಲ ವಿಷ್ಣು ಎಂಬ ಧನಸ್ಸನ್ನು ಪಡೆದಿರುವ ನನ್ನ ಪ್ರಿಯ ಮಿತ್ರ ದಾನವೀರ ಶೂರ ಕರ್ಣ ಏನು ಅಸಮಬಲಶಾಲಿ ಸೈಂಧವ, ಏನು ನಿನ್ನ ತಂತ್ರಗಳಿಗೆ ಪ್ರತಿತಂತ್ರ ರೂಪಿಸಲು ಸದಾ ನಮ್ಮೊಡನೆ ಸಮಯ ಸಂಜೀವಿನಿಯಂತಿರುವ ನಮ್ಮ ಸೋದರರಾಜ ಶಕುನಿ. ಕೃಷ್ಣ, ಏನು ಸ್ವಲ್ಪ ಇತ್ತ ಕಡೆ ನೋಡು ಕೃಷ್ಣ. ಸಮಸ್ತ ಪಾಂಡವರಿಗೂ ಕೌರವರಿಗೂ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಮಹಾನ್ ಗುರು ದ್ರೋಣಾಚಾರ್ಯರು ಏನೋ ನಮ್ಮ ತಾತನವರಾದ ಭೀಷ್ಮಾಚಾರ್ಯರು, ಭಾರ್ಗವ ವಿಜಯ ಎಂಬ ಬಿರುದಾಂಕಿತರಾದವರು ಇವರೇನಾದರೂ ಧನುರ್ಧಾರಿಗಳಾಗಿ ರಣರಂಗದಲ್ಲಿ ನಿಂತಿದ್ದೇ ಆದರೆ ಇವರನ್ನು ಎದುರಿಸುವ ವೀರರು ಧೀರರು ಯಾರೂ ಇಲ್ಲ ಕೃಷ್ಣ, ಯಾರೂ ಇಲ್ಲ ಇಂತಹ ಅತಿರಥ ಮಹಾರಥರ ಮುಂದೆ. ಪಾಂಡವರು ನಾಚಿಕೆಗೇಡು ಕೃಷ್ಣ, ನಾಚಿಕೆಗೇಡು. ದುರ್ಯೋಧನ, ನೀನಾಗಿಯೇ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ. ಒಡನೆ ಹೋದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಅಪಹರಿಸುವುದಕ್ಕೆ ರಾಜ್ಯವೇನು ಗೋಪಿಕಾಂಗನೆಯರ ಮನೆಯ ಬೆಣ್ಣೆಯ ಮುದ್ದೆಗಳಲ್ಲವೋ ಗೊಲ್ಲ. ಇದು ಕುರುವೀರರಿಂದ ನಿರ್ಮಿತವಾದ ಕುರು ಸಾಮ್ರಾಜ್ಯ. ನೀನು ಮಲ್ಲನಾದರೆ ನಾನು ಛಲದಂಕಮಲ್ಲ. ಪರಮಾತ್ಮನು ನಿರೂಪಿಸಿದ ರಾಜಕಾರಣವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ನಡೆಯುವುದರೆಂದು ನಾನು ನಂಬಿದ್ದೇನೆ. ಶಾಂತಿ, ಸಂತಾನ, ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಅಮೃತವು ವಿಷವಾಗುವುದು. ಕುಮಾರ ದುರ್ಯೋಧನ, ನೀನು ಪಾಂಡವರಿಗೆ ಸಹೋದರ ಅಲ್ಲವೇ? ನಿಮ್ಮಲ್ಲಿ ಈ ವಿರೋಧ ಬೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದ ಇರುವುದು ಒಳ್ಳೆಯದು. ಇದು ನನ್ನ ಅಭಿಮತ. ಕುಮಾರ ದುರ್ಯೋಧನ, ಆಚಾರ್ಯರೇ, ದುಡುಕುವುದನ್ನು
ದುರ್ಯೋಧನ, ನೀವು ಪಾಂಡವರು ಸಹೋದರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ? ನೀವಿವರು ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ಒಳ್ಳೆಯದಲ್ಲವೇ? ಆದುದರಿಂದ ನಿನಗೂ ನಮಗೂ ಒಳ್ಳೆಯದು. ಸೌಖ್ಯದಿಂದ ರಾಜ್ಯಭಾರ ಮಾಡು ಕುಮಾರ. ಆಚಾರ್ಯರೇ. ಸುಯೋಧನ, ಓಹೋ, ಯಾರೋ ವಿದುರ ಚಿಕ್ಕಪ್ಪ ಮಹಾಶಯರು ನನಗುಪದೇಶ ಮಾಡುವುದರಲ್ಲಿ ನೀವು ಕೂಡ ಒಬ್ಬರು. ಎಡೆಯಲಿ ನಿಮ್ಮ ಅರಣ್ಯ ರೋದನ. ಸುಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಬುದ್ಧಿ ಹೇಳಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಕೆಡುವವರನ್ನು ಕಂಡಾಗ ಅವರಿಗೆ ಬುದ್ಧಿ ಹೇಳುವುದು ನನ್ನ ಧರ್ಮ. ನಾನೀಗ ಸುಮ್ಮನಾದರೆ ಮಹಾದೋಷವು ಸಂಭವಿಸುತ್ತದೆ. ನೀನಾದರೂ ಯೌವನ ಮದದಿಂದ ತುಂಬಿ ಹೋಗಿರುವೆ, ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನಾನು ಎಷ್ಟು ಉಪದೇಶಗಳನ್ನು ಮಾಡಿದರೂ ನಿನಗೆ ಅದು ಕೇಳಿಸುವುದಿಲ್ಲ. ಸುಯೋಧನ, ಕೊನೆಯದಾಗಿ ಒಂದು ಮಾತನ್ನು ಹೇಳುತ್ತೇನೆ ಕೇಳು. ಈ ಸುಖ ಸಂಪತ್ತು ರಾಜ್ಯ ಭೋಗ ಭಾಗ್ಯಗಳೆಲ್ಲವೂ ಕ್ಷಣಿಕ ಮಾತ್ರ. ಈ ರಾಜ್ಯವೆಲ್ಲವನ್ನು ನೀನೇ ಅನುಭವಿಸಿಕೊಂಡು ಹೋಗು. ಆದರೆ ನಿನ್ನ ಇಚ್ಛೆ ಇಷ್ಟೊತ್ತು ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ವಚನಗಳನ್ನು ಪಾಂಡವರಿಗೆ ಹೇಳಲಲ್ಲೇಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲೇ ದೋಷಗಳು ಕಂಡು ಬರುವವು. ಆ ಪಾಂಡವರು ನಿರ್ದೋಷಿಗಳೇನು? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕ ಮಾತುಗಳನ್ನೇ ಆಡುತ್ತ ಮಹಾನುಭಾವನಾದ ಕೃಷ್ಣ, ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲವೋ? ಕೊಳಕು ನೀರಲ್ಲ. ದುರ್ಯೋಧನ, ಹೋಗಲಿ. ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡಯ್ಯ. 5 ಗ್ರಾಮಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡುತ್ತಿರುವ 50 ಊರುಗಳು ಈಗಲೂ ಸಿದ್ಧವಿರುವವು. ಅಲ್ಲಿಗೆ ಹೋಗಲಿ. ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾಪಾತ್ರೆಯನ್ನು ಕೊಡಿಸುವೆನು. ದುರ್ಯೋಧನ, ಹೋಗಲಿ. ನಮ್ಮ ಭೀಮಸೇನಾದರೂ ಮಹಾ ಹೊರಟ. ಅವನೇನಾದರೂ ಕೆರಳಿ ನಿಂತರೆ ಇಡೀ ಕುರುಕುಲವನ್ನೇ ಕಲಕಿ ಬಿಡಬಲ್ಲ. ಅದಕ್ಕಾಗಿ ಅವನ ವಾಸಕ್ಕಾದರೂ ಒಂದು ಊರನ್ನಾದರೂ ಕೊಡಯ್ಯ. ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನಾದರೂ ಮಹಾ ಹೊರಟ. ಅವನ ವಾಸಕ್ಕಾಗಿ ಒಂದು ಊರನ್ನಾದರೂ ಕೊಡಯ್ಯ ಎಂದಿನಷ್ಟೇ. ಕೃಷ್ಣ, ಅಂತರಂಗದಲ್ಲಿ ಯುದ್ಧವನ್ನು ಕಲ್ಪಿಸಿಕೊಂಡು ಬಂದು ಬಹಿರಂಗದಲ್ಲಿ ಸಂಧಿಯ ಮಾತುಗಳನ್ನು ಆಡುತ್ತಿರುವ ನಿನ್ನ ಮಾಯಾ ನಾಟಕವನ್ನು ನಾನು ಅರಿಯದವನೆಂದು ಭಾವಿಸಿದೆಯಾ? ಹಿಂದೆ ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿ, ಮೊದಲನೇ ಹೆಜ್ಜೆಯನ್ನು ಭೂಮಿಗೂ, 2ನೇ ಹೆಜ್ಜೆಯನ್ನು ಆಕಾಶಕ್ಕೂ, 3ನೇ ಹೆಜ್ಜೆಯನ್ನು ಇಡಲು ಸ್ಥಳವಿಲ್ಲದೆ ಅವನ ಪಾದದ ಮೇಲಿಟ್ಟ, ಅವನ ಮಸ್ತಕದ ಮೇಲಿಟ್ಟ ಮಹಾನುಭಾವನಲ್ಲವೇ? ಅದು ಲೋಕ ಕಲ್ಯಾಣಕ್ಕಾಗಿ. ಹಿಂದೆ ಬಲಿಚಕ್ರವರ್ತಿಯ ಗತಿಯೇ ಹೀಗಾದ ಮೇಲೆ ಇನ್ನು ಒಂದು ಊರನ್ನು ಕೊಟ್ಟರೆ ನನ್ನ ಗತಿ ಏನಾಗುವುದನ್ನು ನಾನು ಚೆನ್ನಾಗಿ ಬಲ್ಲೆ ಕೃಷ್ಣ, ಚೆನ್ನಾಗಿ ಬಲ್ಲೆ. ಒಂದು ಊರಲ್ಲ, ಒಂದು ಗೋವಿನ ಪಾದದಷ್ಟು ಸ್ಥಳದಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡುವವನಲ್ಲ ಈ ಛಲದಂತ ಮಲ್ಲ. ಇಷ್ಟೊಂದು ಅಪಮಾನವೇ? ದುರ್ಯೋಧನ, ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಏನು ಹೇಳುತ್ತಿರುವೆ ಕೃಷ್ಣ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯ, ದುರಭಿಮಾನವಲ್ಲವೇ? ಹಾಗಲ್ಲ, ಹೇಳುವೆನು ಕೇಳು. ಈ ಕೌರವೇಶ್ವರನನ್ನು ಸದಪಡೆಯಬೇಕೆಂದನಲ್ಲವೇ ಆ ನಿನ್ನ ಭಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಿಯ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಶಿಖಂಡಿ ಪಾರ್ಥ? ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಹೇಡಿ ಪಾಂಡವರು?
ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗ ಇಡೀ ಭರತಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನಾರಿಸುವ ಸಂಚು ಮಾಡುತ್ತಿರುವಲ್ಲವೇ ಆ ನಿನ್ನ ನೀಚ ಪಾಂಡವರು. ಅದು ದುರಾಶಯ. ನಾವೇ ವೀರರು ಸಮರ್ಥರು ಎಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ನೀತಿಗೆಟ್ಟ ಪಾಂಡವರು. ಅದು ದುಸ್ಸಹವಾಸ ಕೃಷ್ಣ. ಹೆಚ್ಚೇನು ನೀವು ಯಾರು ಏನೇ ಹೇಳಿದರು ಈ ಕೌರವೇಶ್ವರನ ನಿರ್ಧಾರ ಚಲಿಸದು, ಚಲಿಸಲಾರದು, ಚಲಿಸುವುದಿಲ್ಲ. ವೃತ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನಿನ್ನು ಹೊರಡಬಹುದು. ಕೃಷ್ಣ ಕೋಡಿ ಪಾಂಡವರ ಕೋಡಿ ಬಾಲು ಬೇಡ ಬೇಡ ಬಲು ಬೇಸರವೋ ಕೋಡಿ ಪಾಂಡವರ ಕೋಡಿ ಬಾಲು ಬೇಡ ಬೇಡ ಬಲು ಬೇಸರವೋ ಬೇಡ ಬೇಡ ಬಲು ಬೇಸರವೋ ಬೇಡ ಬೇಡ ಬಲು ಬೇಸರವೋ ಕೃಷ್ಣ ಕಾಡಿಗೋಗಲಿ ಕೃಷ್ಣ ಕಾಡಿಗೋಗಲಿ ಕೊಡಲಾಗದು ರಾಜ್ಯವನ್ನು ಬಿಡಲಾಗದು ಭೂಮಿಯನ್ನು ಕೃಷ್ಣ ಕೊಡಲಾಗದು ರಾಜ್ಯವನ್ನು ಬಿಡಲಾಗದು ಭೂಮಿಯನ್ನು ರಕ್ತ ಪಾಂಡವರ ಮುಷ್ಟಿ ಮುರಿಯುತ್ತ ನೆಟ್ಟಿ ಮೆರೆಯುವ ಬರೆಯಲಗೆ ಕೃಷ್ಣ ರಕ್ತ ಪಾಂಡವರ ಮುಷ್ಟಿ ಮುರಿಯುತ್ತ ನೆಟ್ಟಿ ಮೆರೆಯುವ ಬರೆಯಲಗೆ ನೆಟ್ಟಿ ಮೆರೆಯುವ ಬರೆಯಲಗೆ ನೆಟ್ಟಿ ಮೆರೆಯುವ ಬರೆಯಲಗೆ ಹೇಳಿ ಪಾಂಡವರ ಕೋಡಿ ಬಾಳವ ಬೇಡ ಬೇಡ ಬಲು ಬೇಸರವ ಬೇಡ ಬೇಡ ಬಲು ಬೇಸರವ ಬೇಡ ಬೇಡ ಬಲು ಬೇಸರವ. ಅಗ್ರಜನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಮಾತುಗಳಿಗೆ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ ಕೃಷ್ಣ. ಆ ನಿನ್ನ ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡವಲ್ಲ ಗಂಡು ಗಲಿಗಳು ನಾವು ಕೃಷ್ಣ. ಆ ನಿನ್ನ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನ ಸದಾ ಸಿದ್ಧ. ಹೋಗು, ಯುದ್ಧವೇ ಸಿದ್ಧ. ಬಲ ಬಲ ಸಹೋದರ ಪರಮೇಶ್ವರ ಪಾಂಡವ ದೊಡ್ಡುವೆ ದೊಡ್ಡುವೆ ಅವನ ನೀಚರ ಪಡೆಯಲ್ಲ ನೀಚರ ಪಡೆಯಲ್ಲ ದೊಡ್ಡುವೆ ಕೃಷ್ಣ, ರಾಜ್ಯವೇನು ಗೋಪಿಕಾಂಗಿನೆಯರ ನಂದನವನವಲ್ಲ, ತಿನ್ನಲು ಬೆಣ್ಣೆಯ ಮುದ್ದೆಯೂ ಅಲ್ಲ. ನಾವೇನು ಕೈಗೆ ಬೆಳೆತೊಟ್ಟಿದವೋ ಗೊಲ್ಲ. ಇದು ಕುರುವೀರರಿಂದ ನಿರ್ಮಿತವಾದ ಕುರು ಸಾಮ್ರಾಜ್ಯ. ಎಚ್ಚರ ಎಚ್ಚರ ತಪ್ಪಿದರೆ ನೀನಿಲ್ಲ. ಸಮರವೇ ಸಿದ್ಧ. ಬಲ ಬಲ ಸೈಂಧವ. ಮಿತ್ರ ಸುಯೋಧನ. ಕೃಷ್ಣ, ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಪರಮ ವೈರಿ ಅರ್ಜುನನ ಮೇಲೆ ನನ್ನ ಅಗೇತಿರದೆ ಹೊರತು ಏ ರಾಧೆಯನಿಗೆ ಮೃಷ್ಟಾನ್ನವನ್ನು ರುಚಿಸುವುದಿಲ್ಲ. ರಾಜೇಂದ್ರ ಮಿತ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದೇ ಹೊರತು ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ಕರ್ಣ, ನೀನು ಕೂಡ ಇವರಂತೆ ಮಾತನಾಡುತ್ತಿರುವೆಯಾ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರದಿಂದ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸುವೆಯಾ? ಇದು ನಿನ್ನ ಧರ್ಮವೇ? ಓಹೋ, ಧರ್ಮದ ಮಾತನಾಡಿವೆ ಕೃಷ್ಣ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದಿರ ನಿನಗೆ ದಾತನಾರು ಗೀತವಾ ಪೊಲಿಸಿ ಕೆಣಕಿದರೆ
ಕೃಷ್ಣ, ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬಯಸಲು ಬಂದೆಯಾ? ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನ ದನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟು ಮೇಲು. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾನು ಒಪ್ಪುವುದೂ ಇಲ್ಲ. ಅಂಗಾರಿಪ, ನಿನ್ನ ಬಿರುಕು ನುಡಿಗಳಿಂದ ಕೃಷ್ಣನ ಗಂಟಲು ಕಟ್ಟಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು ದುರ್ಯೋಧನ. ಹೇಳವೇ ಕೃಷ್ಣ. ಭಾರತ ಭೂಮಿ ಸಜಯಿಸಿ ದುರಾಶ ಸಮಾನ ನಿರಾಕರಿಸಿದರೆ ಭಾರತ ಭೂಮಿ ಸಜಯಿಸಿ ಸುಯೋಧನ, ಕೃಷ್ಣ, ಈ ನಿನ್ನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ? ಈ ನಿನ್ನ ಗುರು ಹಿರಿಯರನ್ನು, ಬಂಧು ಬಾಂಧವರನ್ನು ಒಮ್ಮೆ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸುವೆಯಾ? ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತೇನೂ ಬೇಡ. ಆದ್ದರಿಂದ ಈ ಸಂಧಿಯನ್ನು ನೀನು ನಿರಾಕರಿಸಬೇಡ. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲೇ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಕಲ ಐಶ್ವರ್ಯವನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಈ ಸತ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಹೋದದ್ದು ಅಧರ್ಮದ ಕಾರ್ಯವೋ? ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರೂ ಶಕ್ತರಲ್ಲ. ಪಾಂಡವರು ಪಾಂಡವರು ಕ್ಷಾತ್ರ ಧರ್ಮವಿಹುದೇ ಹೇಳಿ ಪಾಂಡವರಲ್ಲಿ ಕೃಷ್ಣ. ಕ್ಷಾತ್ರ ಧರ್ಮವಿಹುದೇ ಹೇಳಿ ಪಾಂಡವರಲ್ಲಿ ರೂಢಿಯೊಳಗವರಂತೂ ಶ್ರೇಷ್ಠರೇ ನೋಡತನವಿದಿಲ್ಲದೆ ಸಂಧಿಯ ಬಯಕೆ ಯದುಪತಿ, ನೋಡತನವಿದಿಲ್ಲದೆ ಸಂಧಿಯ ಬಯಕೆ ಅರಿತಲ್ಲವ ಯದುಪತಿ, ಅರಿತಲ್ಲವ ಶಾಂತಿ ಮೂಡಿಪೆಯ ಮುಕುಂದ. ಧರ್ಮವೀರರುಗಳಾದ ಅವರುಗಳ ಕೈಯಲ್ಲಿ
ಈ ಸಕಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ನನಗೆ ಯುದ್ಧದವನ್ನು ಭಯವನ್ನು ತೋರಿಸುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ, ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಹೊರತಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಖಂಡಿತವಾಗಿಯೂ ಅದನ್ನೇ ಹೊಂದುವೆ. ಆದರೆ ಗುರು ಹಿರಿಯರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟನ್ನು ನುಡಿದಿರುವ ಈ ಕೆಚ್ಚದೆ ಕಟ್ಟಾಳ ಜಟ್ಟಿ ಕೌರವೇಶ್ವರನ್ನು ಕೆಳಗೆ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲೆ. ಅಂದೇ ಅಂದೇ ತೊಟ್ಟರು ಕೃಷ್ಣ ಈ ಛಲವನ್ನು. ಸ್ವಯಂಭೂತ ಪ್ರೇತ ಪಿಚಾಚಿಗಳಿಗೆ ಒಡೆಯನಾದ ಭೂತನಾಥೇಶ್ವರನ ಕದನಕ್ಕೆ ನಿಂತರೂ ಸರಿಯೇ. ಕಾಲಿಯಾಂಶದಿಂದ ಉದ್ಭವಿಸಿದ ಈ ನನ್ನ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದರನೆಂಬ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಬಲ ಬಲ ಸುಯೋಧನ. ಹಾಗಾದರೆ ನಮಗೇನು ಕೆಲಸ ಅಣ್ಣ, ನಡೆಯೋಗೋಣ. ಹೋಗುವುದೆಲ್ಲಿಗೆ ಸಹೋದರ? ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ?
ದುರ್ಯೋಧನ, ಈ ಕೃಷ್ಣ, ನಿನ್ನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ. ಈ ಬೆದರಿಕೆಯ ಮಾತುಗಳಿಂದ ಫಲವಿಲ್ಲ. ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಲಿಚ್ಛಿಸುವೆಯಾ? ವ್ಯರ್ಥ, ನಿಮ್ಮಿಂದಾಗದು. ಉರಿ ಬಿಸಿಲ ತಾಪಕ್ಕೆ ಶರಣದಿಯು ತಾಂಬತ್ತೂರೇ, ಸುರಿವ ತೋಡೆಯ ಮಳೆಗೆ ಕಾಡ್ಗಿಚ್ಚುವಾರುವುದೇ, ಬಿರುತ ಬಿರುಗಾಳಿಯರ ತೆಕ್ಕೆ ಗಿರಿಶಿಖರಗಳು ನಡುಗುವುದೇ, ನರಿಮಾಳ್ಪ ಗರ್ಜನೆಗೆ ಕೇಸರಿಯು ಧರಿಸಿರುವ ಈ ಚಕ್ರವಂದಿದೆ ನಿನ್ನಂತ ಕೋಟಿ ಕೋಟಿ ಶತಕೋಟಿ ದುರ್ಯೋಧನರ ಶಿರಗಳಂತೆಗೆವಾಗ ನನಗೆ ಭಯ ಉಂಟು ಮರುಳೇ ಮರುಳೇ. ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಗುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಇದು ವಂಶ ಕಳಂಕ ಸ್ವರೂಪ. ದುರ್ಯೋಧನ, ಈ ನಿನ್ನ ದರ್ಪವು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಯಾವುದಿಲ್ಲ. ನನ್ನ ಸಲಹೆ ದುರ್ಯೋಧನಿಗೆ ಕೊಟ್ಟಿರುವೆನು. ಯಾರಿಗೋ? ನಮ್ಮ ಶಕುನಿ ಮಾವನವರ ಸಲಹೆಯನ್ನು ಪಾಂಡವರ ರಾಯಭಾರಿ ಕೃಷ್ಣನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗಾಗಲೇ ಸಲಹೆಯನ್ನು ಕೊಡುವರು. ಓಹೋ, ಶಕುನಿಯ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿರಲೇಬೇಕು. ಈ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತವಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು ಸಹೋದರ. ಗಜ, ಬಂಧಿಸು ಕೃಷ್ಣನನ್ನು. ಗಜ, ಈಗಲೇ ಬಂಧಿಸುವೆನು. ಇದೋ ಈಗಲೇ ಬಂಧಿಸುವೆನು. ಈಗ ಕಟ್ಟಿರಿ ನನ್ನನ್ನು. ಕೃಷ್ಣ, ಕೃಷ್ಣ, ಸಿಕ್ಕಿಬಿದ್ದಾನ ಅಣ್ಣ. ನಾನು ಚಕುರಿ ಮಾವ, ಶಕುನಿ ಮಾವ. ಕೃಷ್ಣ, ಕೃಷ್ಣ, ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ ಕಾಣುತ್ತಿರೋ ಗಜ.